Follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರಿವ್ಯೂ ಮಾಡ್ತಿರೋದು TVS NTORQ 125 ರೇಸ್ XP. ಸೊ ದಿಸ್ ಇಸ್ ದಿ ಕೀ. ಬನ್ನಿ ಫಸ್ಟ್ ಕೀ ಹಾಕೋಣ. ಸೊ ಕೀನ ಆನ್ ಮಾಡಿದಾಗ ಮುಂದ್ಗಡೆ LED ಲೈಟ್ಸ್ ಬರುತ್ತೆ. ನೋಡ್ಬೋದು ಗಾಡಿ ಈ ಥರ ಕಾಣುತ್ತೆ. ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ ಬನ್ನಿ. ರೈಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ, ಬ್ಯಾಕ್ ಸೈಡಿಂದ ಈ ಥರ ಇದೆ, ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಸೊ ಎಂಟಾರ್ಕಲ್ಲಿ 5 ಟೈಪ್ಸ್ ಆಫ್ ವೇರಿಯಂಟ್ ಬರುತ್ತೆ. ಇದು ರೇಸ್ XP ಅನ್ನೋದು 125cc ರೇಸ್ XP ಅಂತ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಹೆಡ್ಲೈಟ್ಸು ಆ್ಯಂಡ್ ಮೇಲ್ಗಡೆ ಬಾಡಿಯಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮನ್ನು ಪ್ಲೇಟ್ ಹೋಲ್ಡರ್ ಇದೆ, TVS ಲೋಗೋ ಬರ್ತಿದ್ದಾರೆ, ಸ್ಮಾರ್ಟ್ ಕನೆಕ್ಟ್ ಅಂತ ರಿಟರ್ನ್ ಮಾಡಿದ್ದಾರೆ, ಇಂಡಿಯನ್ ಫ್ಲ್ಯಾಗ್ನ ಪ್ಲೇಸ್ ಮಾಡಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆ್ಯರೋಜನ್ ಬಲ್ಬ್ ಆ್ಯಂಡ್ ಗ್ಲಾಸಿ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ 125 ರೇಸ್ XP ಅಂತ ರಿಟರ್ನ್ ಮಾಡಿದ್ದಾರೆ. ಸೊ ಈ ಗಾಡಿ ಅಲಾಯ್ ವೀಲ್ಸಲ್ಲಿ ಬರುತ್ತೆ. ಅಲಾಯ್ ವೀಲ್ಸು ರೆಡ್ ಕಲರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಇದೆ, 12 ಇಂಚ್ ಟೈರ್ ಪ್ರೊಫೈಲು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. RTF ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ, TVS ರೇಸಿಂಗ್ ಅಂತ ರಿಟರ್ನ್ ಮಾಡಿದ್ದಾರೆ. ಓವರಾಲ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ರೈಟ್ ಸೈಡ್ ಪ್ರೊಫೈಲಿಗೆ ಬಂದಾಗ ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ 3 ಕಲರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ರೆಡ್ಡು, ಸಿಲ್ವರು, ಬ್ಲ್ಯಾಕಲ್ಲಿ. ಆ್ಯಂಡ್ TVS ರೇಸಿಂಗ್ ಅಂತ ಇಲ್ಲೂ ರಿಟರ್ನ್ ಮಾಡಿದ್ದಾರೆ. ಫುಟ್ ಏರಿಯಾ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಗಾಡಿ ಸ್ವಲ್ಪ ಚಿಕ್ಕದಾಗಿದ್ದು ಚೆನ್ನಾಗಿದೆ. TVS NTORQ 125 ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ರೇಸಿಂಗ್ ಅಂತ ರಿಟರ್ನ್ ಮಾಡಿದ್ದಾರೆ. ಫುಟ್ ಹೋಲ್ಡ್ ಚೆನ್ನಾಗಿದೆ ಪಿಲಿಯನ್ಗೆ. ಆ್ಯಂಡ್ ಎಕ್ಸಾಸ್ಟ್ ನೋಡ್ಬೋದು ಕವರಿಂಗ್ ಮಾಡಿದ್ದಾರೆ CVT ಅಂತ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ ಪ್ರೊಫೈಲ್ ಬಂದಾಗ 12 ಇಂಚ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸು ರೆಡ್ ಕಲರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಸ್ಪ್ರಿಂಗ್ ಶಾಕ್ ಅಬ್ಸರ್ಬರ್ ಇದೆ, ಪಿಲಿಯನ್ ಫುಟ್ ಹೋಲ್ಡ್ ಇದೆ, ಆ್ಯಂಡ್ ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮು ನೋಡ್ಬೋದು. ಆ್ಯಂಡ್ ಕಿಕ್ ಸ್ಟಾರ್ಟರ್ ಕೊಟ್ಟಿದ್ದಾರೆ. ಇಂಜಿನ್ ಮೇಲೆ TVS ಅಂತ ರಿಟರ್ನ್ ಮಾಡಿದ್ದಾರೆ. ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 125cc 3 ವ್ಯಾಲ್ವ್ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ FI ಇಂಜಿನು, 10 horsepower ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ 10 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು BS6 ಇಂಜಿನು ಆ್ಯಂಡ್ CVT ಗೇರ್ ಬಾಕ್ಸ್. ಇದು ಫುಟ್ ಹೋಲ್ಡ್ ಈ ಸೈಡ್ ಕೊಟ್ಟಿದ್ದಾರೆ, ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ NTORQ 125 ಅಂತಲೂ ರಿಟರ್ನ್ ಮಾಡಿದ್ದಾರೆ ನೋಡ್ಬೋದು. ಆ್ಯಂಡ್ ಸೀಟ್ ಮಾತ್ರ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಸ್ಕೂಪ್ ಡೌಟು ಇದೆ ಒಂಚೂರು. ಓವರಾಲ್ ಗಾಡಿ ಸೈಡ್ ಪ್ರೊಫೈಲಿಂದ ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡಲ್ ಗ್ರಾಬ್ಸು ಚೆನ್ನಾಗಿದೆ ನೋಡಿ, ಸಾಕಾಗಿದೆ. ಸೊ ರೇಸ್ XP ಅಂತ ರಿಟರ್ನ್ ಮಾಡಿದ್ದಾರೆ. ಸ್ವಿಚ್ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್, ಏನು ಮಾತಾಡೋಂಗಿಲ್ಲ. ಇನ್ನು ರೈಟ್ ಸೈಡು ಪಾರ್ಕಿಂಗ್ ಲೈಟು ಆಫ್ ಆನು, ಇಂಜಿನ್ ಕಿಲ್ ಸ್ವಿಚ್ಚು ಆ್ಯಂಡ್ ವಾಯ್ಸ್ ಅಸಿಸ್ಟು, ಮೂಡ್ ಚೇಂಜು. ಕೀ ಆಫ್ ಮಾಡಿಬಿಟ್ಟು ಆನ್ ಮಾಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ. ಹಲೋ ರೇಸರ್ ಅಂತ ಬರುತ್ತೆ. ಆ್ಯಂಡ್ ಇದರೊಳಗೆ ರೈಡ್ ಮೂಡ್ಸ್ ಇದೆ, ಒಂದು ಸ್ಟ್ರೀಟು, ಒಂದು ರೇಸು. ಇದರೊಳಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಆ್ಯಂಡ್ ವಾಯ್ಸ್ ಅಸಿಸ್ಟ್ ಇದೆ. ಇಂಡಿಯಾಸ್ ಫಸ್ಟ್ ಸ್ಕೂಟರ್ ಕಮ್ಸ್ ವಿತ್ ವಾಯ್ಸ್ ಅಸಿಸ್ಟ್ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ. ಆ್ಯಂಡ್ 2 ರೈಡ್ ಮೂಡ್ಸ್ ಬರುತ್ತೆ, ಸ್ಟ್ರೀಟು ಮತ್ತು ರೇಸ್ ಅಂತ. ನನ್ನ ಪ್ರಕಾರ ಈ ಗಾಡಿ ಹೆವಿಯಾಗಿ ಬಿಟ್ಟಿದ್ದಾರೆ, ಹೈ ಕ್ವಾಲಿಟಿಯಲ್ಲಿ ಬಿಟ್ಟಿದ್ದಾರೆ. ಬ್ರೇಕಿಂಗ್ ಲಿವರ್ಸೂ ಹೈ ಕ್ವಾಲಿಟಿಯಲ್ಲಿ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಲ್ಡ್ ಕ್ವಾಲಿಟಿಯಲ್ಲಿ ಇವರು ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಪ್ರೀಮಿಯಮ್ ಕೊಟ್ಟಿದ್ದಾರೆ. ಆ್ಯಂಡ್ ಉಕ್ ನೋಡಿ ಇಲ್ಲೂ ಕೊಟ್ಟಿದ್ದಾರೆ, ಆ್ಯಂಡ್ ಕೆಳಗಡೆನೂ ಇದೆ. ಸೊ ಬೂಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಅದು ಸಪ್ರೇಟಾಗೆ ಕೀ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇದರೊಳಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೆಲ್ಮೆಟ್ ಸಿಂಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಪೆಟ್ರೋಲ್ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸುತ್ತೆ ಹೆಲ್ಮೆಟ್ ಸಿಂಬಲು, ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಸಿಂಬಲು. ಸೊ ಓಪನ್ ಮಾಡೋಣ. 1 ಕ್ಲಿಕ್ ಅಷ್ಟೇ ಓಪನ್ ಆಯಿತು. ನೋಡ್ಬೋದು ಬೂಟ್ ಈ ಥರ ಇದೆ. ಆ್ಯಂಡ್ 1 ಹೆಲ್ಮೆಟ್ ಆರಾಮಾಗಿಡ್ಬೋದು, LED ಲೈಟ್ಸ್ ಇದೆ. ಆ್ಯಂಡ್ ಚೆನ್ನಾಗಿದೆ ಗಾಡಿ, ಸಖತ್ತಾಗಿದೆ. ಕ್ಲೋಸ್ ಮಾಡೋಣ. ಆ್ಯಂಡ್ ನೋಡ್ಬೋದು ಗಾಡಿ ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಸೀಟಿಂಗೆಲ್ಲ ಬ್ರ್ಯಾಂಡೆಡ್. ಆ್ಯಂಡ್ ಫ್ಯೂಯಲ್ ಲೀಡ್ ಓಪನ್ ಮಾಡೋಣ. ಸಾಕಾಗಿ ಓಪನ್ ಆಯಿತು ನೋಡಿ. ಇನ್ನೊಂದು ಸರಿ ಓಪನ್ ಮಾಡ್ತೀನಿ. ಅದ್ರ ಮೇಲೆ NTORQ ಅಂತ ರಿಟರ್ನ್ ಮಾಡಿದ್ದಾರೆ. ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 5.8 ಲೀಟರ್ಸು. ಆ್ಯಂಡ್ ಬ್ಯಾಕ್ ಸೈಡ್ ಲೈಟ್ ವಿಚಾರಕ್ಕೆ ಬಂದಾಗ LED ಲೈಟ್ಸ್, ಇಂಡಿಕೇಟರ್, ಆ್ಯಲೋಜನ್ ಬಲ್ಬ್. ಓವರಾಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸಖತ್ತು. ಓವರಾಲ್ ಇರೋ ಪ್ರೈಸು 1 ಲ್ಯಾಕಿಂದ ಶುರುವಾಗುತ್ತೆ.